ಬುದ್ಧನ ಪ್ರೀತಿ, ಬಸವಣ್ಣನ ಸಮಾನತೆ ಹಾಗೂ ಅಂಬೇಡ್ಕರ್ ರಚಿಸಿದ ಸಂವಿಧಾನದ ಕಾನೂನಿನ ಬಲದಿಂದಾಗಿ ಜಾತಿ ಮತ ಪಂಥಗಳಿಂದ ಮುಕ್ತವಾದ ಸಮಾಜ ನಿರ್ಮಾಣ ಮಾಡಲು ಸಾಧ್ಯವಾಗಿದೆ ಎಂದು ಜೆಎಂಎಫ್ಸಿ ಹಿರಿಯ ಶ್ರೇಣಿ ನ್ಯಾಯಾಲಯದ ನ್ಯಾಯಾಧೀಶರಾದ ಸುಧೀರ್ ಹೇಳಿದರು. ಅವರು ಕೃಷ್ಣರಾಜಪೇಟೆ ಪಟ್ಟಣದ ಜೆಎಂಎಫ್ಸಿ ಸಿವಿಲ್ ನ್ಯಾಯಾಲಯದ ಆವರಣದಲ್ಲಿ ವಕೀಲರ ಸಂಘದ ವತಿಯಿಂದ ಆಯೋಜಿಸಿದ್ದ ಬಸವ ಜಯಂತಿ ಹಾಗೂ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಪ್ರತಿಭಾವಂತ ವಿದ್ಯಾರ್ಥಿಗಳು, ಹಿರಿಯ ವಕೀಲರು ಹಾಗೂ ವಕೀಲರ ಸಂಘದ ಪದಾಧಿಕಾರಿಗಳನ್ನು ಸನ್ಮಾನಿಸಿ ಗೌರವಿಸಿ ಮಾತನಾಡಿದರು. ಯುವ ಜನರು ಹಾಗೂ ವಿದ್ಯಾರ್ಥಿಗಳಲ್ಲಿ ಸಾಮಾಜಿಕ ಪ್ರಜ್ಞೆ ಹಾಗೂ ವೈಜ್ಞಾನಿಕ ಮನೋಭಾವನೆ ಮೂಡಿದಾಗ ಮಾತ್ರ ಸಾಮಾಜಿಕ ಅಸಮಾನತೆಗಳನ್ನು ಹೊಡೆದೋಡಿಸಿ ಜಾತಿ ಮತ ಪಂಥಗಳಿಂದ ಮುಕ್ತವಾದ ಸಮಾಜ ನಿರ್ಮಾಣ ಮಾಡಲು ಸಾಧ್ಯವಿದೆ ಎಂದು ತಿಳಿಸಿದ ಸುಧೀರ್, ಬಸವಣ್ಣನವರ ವಿಚಾರಗಳ ಮಂತ್ರದಿಂದ ಜ್ಞಾನವನ್ನ ಹೆಚ್ಚಿಸಿಕೊಳ್ಳಬಹುದು. ವಚನಗಳ ಸಾರ ಹಾಗೂ ಅಂಬೇಡ್ಕರ್ ಅವರ ವಿಚಾರಧಾರೆಯನ್ನ ಅರಿತು ಹೆಜ್ಜೆ ಹಾಕಿದ್ರೆ ಆರೋಗ್ಯವಂತ ಸಮಾಜವನ್ನ ನಿರ್ಮಿಸುವ ಜೊತೆಗೆ ನೈತಿಕ ಮೌಲ್ಯಗಳನ್ನು ಉಳಿಸಿ ಬೆಳೆಸಲು ಸಾಧ್ಯವಿದೆ. ಸಂವಿಧಾನದ ಆಶಯಗಳ ಫಲದಿಂದಾಗಿ ನಾಗರಿಕ ಸಮಾಜದಲ್ಲಿ ನೆಮ್ಮದಿಯ ಜೀವನ ನಡೆಸಲು ಸಾಧ್ಯವಾಗಿದೆ. ಪ್ರಜಾಪ್ರಭುತ್ವದ ಮೌಲ್ಯಗಳು ಹಾಗೂ ಸಂವಿಧಾನದ ಸಮಾನತೆಯ ಪ್ರತಿಪಾದನೆಯಿಂದ ಶ್ರೀ ಸಾಮಾನ್ಯರು ನೆಮ್ಮದಿಯ ಜೀವನ ನಡೆಸಲು ಸಾಧ್ಯವಾಗಿದೆ ಎಂದು ನ್ಯಾಯಾಧೀಶ ಸುಧೀರ್ ಅಭಿಪ್ರಾಯಪಟ್ಟರು. ಕಾರ್ಯಕ್ರಮದಲ್ಲಿ ವಿಶೇಷ ಆಹ್ವಾನಿತರಾಗಿ ಭಾಗವಹಿಸಿದ್ದ ಪ್ರಗತಿಪರ ಚಿಂತಕ ಹಾಗೂ ಸಾಮಾಜಿಕ ಹೋರಾಟಗಾರರಾದ ಪ್ರೊಫೆಸರ್ ಹುಲ್ಲುಕೆರೆ ಮಹದೇವ ಮಾತನಾಡಿ, ಬುದ್ಧ, ಬಸವ ಹಾಗೂ ಅಂಬೇಡ್ಕರ್ ಅವರ ತತ್ವ ಚಿಂತನೆಗಳು ಸಾರ್ವಕಾಲಿಕ ಸತ್ಯವಾಗಿದ್ದು ಆರೋಗ್ಯವಂತ ಸಮಾಜದ ನಿರ್ಮಾಣಕ್ಕೆ ದಾರಿ ದೀಪವಾಗಿದೆ. ದೇಶಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷಗಳು ಕಳೆಯುತ್ತಿದ್ದರೂ ಇಂದಿಗೂ ಕೂಡ ಸಂವಿಧಾನದ ಆಶಯಗಳು ಸಂಪೂರ್ಣವಾಗಿ ಈಡೇರಿಲ್ಲ. ಆರ್ಥಿಕ ಮತ್ತು ರಾಜಕೀಯ ಸಮಾನತೆಗಳು ಎಂದಿಗೂ ಮರೀಚಿಕೆಯಾಗಿವೆ ಉಳಿದಿವೆ. ವಿದ್ಯಾರ್ಥಿಗಳು ಹಾಗೂ ಯುವಜನರು ಶ್ರದ್ಧಾ ಭಕ್ತಿಯಿಂದ ವ್ಯಾಸಂಗ ಮಾಡಿ ಗುರಿ ಸಾಧನೆ ಮಾಡುವ ಮೂಲಕ ಸಾಮಾಜಿಕ ಕಟ್ಟುಪಾಡುಗಳು ಹಾಗೂ ಮೌಢ್ಯಗಳ ನಿರ್ಮೂಲನೆಗೆ ಸಂಘಟಿತ ಹೋರಾಟ ಮಾಡಬೇಕು ಎಂದು ಮನವಿಯನ್ನ ಮಾಡಿದರು. ಅಪರ್ ಸಿವಿಲ್ ನ್ಯಾಯಾಧೀಶರಾದ ದೇವರಾಜು ಮಾತನಾಡಿ, ವಿಶ್ವ ಮಾನ್ಯರಾದ ಸಂವಿಧಾನವನ್ನ ನಮಗೆ ಕೊಡುಗೆಯಾಗಿ ನೀಡಿರುವ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ದೂರದೃಷ್ಟಿಯ ಫಲವೇ ನಮಗೆ ಕೊಡುಗೆಯಾಗಿ ದೊರಕಿರುವ ಸಂವಿಧಾನ ಎಂದು ಅಭಿಪ್ರಾಯಪಟ್ಟರು. ಅವರು ತಾವು ಜೀವನದುದ್ದಕ್ಕೂ ಅನುಭವಿಸಿದ ನೋವು ಮತ್ತು ಸಂಕಟಗಳು ತುಳಿತಕ್ಕೊಳಗಾದ ಜನರಿಗೆ ಸಿಗಬಾರದು ಎಂಬ ದೂರದೃಷ್ಟಿಯನ್ನ ಇಟ್ಟುಕೊಂಡು ಶೋಷಿತರು, ಹಿಂದುಳಿದ ವರ್ಗಗಳ ಜನರು ಸೇರಿದಂತೆ ಪರಿಶಿಷ್ಟ ಜಾತಿ ವರ್ಗಗಳ ಜನರಿಗೆ ನ್ಯಾಯಬದ್ಧವಾಗಿ ದೊರೆಯಬೇಕಾದ ಸೌಲಭ್ಯಗಳು ಹಾಗೂ ಕಾನೂನನ್ನ ಸಂವಿಧಾನದ ಮೂಲಕ ಜಾರಿಗೊಳಿಸಿ ಭಾರತ ರತ್ನವಾಗಿ ಅಂಬೇಡ್ಕರ್ ಹೊರಹೊಮ್ಮಿದ್ದಾರೆ ಎಂದು ದೇವರಾಜ್ ಹೇಳಿದರು. ಹಿರಿಯ ವಕೀಲರಾದ ಬಿಎಲ್ ದೇವರಾಜು, ಜಿಆರ್ ಅನಂತರಾಮಯ್ಯ, ಕೆಎನ್ ನಾಗರಾಜು ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಅಪರ್ ಸಿವಿಲ್ ನ್ಯಾಯಾಧೀಶರಾದ ಕೆಬಿ ಅರ್ಪಿತಾ, ವಿ ಪಾರ್ವತಿ, ಸಹಾಯಕ ಸರ್ಕಾರಿ ಅಭಿಯೋಜಕರಾದ ನಂಜುಂಡಸ್ವಾಮಿ, ಹರೀಶ್, ವೀಣಾ, ಶಿರಸ್ತೆದಾರರಾದ ಪ್ರಕಾಶ್ ಗೌಡಣ್ಣ, ವಕೀಲರ ಸಂಘದ ಪ್ರಧಾನ ಕಾರ್ಯದರ್ಶಿ ಮಂಚೇಗೌಡ, ಉಪಾಧ್ಯಕ್ಷ ಪುರುಷೋತ್ತಮ್, ಜಂಟಿ ಕಾರ್ಯದರ್ಶಿ ದೊಡ್ಡಯ್ಯ, ಕಾರ್ಯಕ್ರಮದ ಆಯೋಜಕರಾದ ಗಂಜಿಗೆರೆ ಲೋಕೇಶ್, ಶೀಳೆನೆರೆ ರಘು, ಅವಿನಾಶ್, ಹಿರಿಯ ವಕೀಲರಾದ ಬಿಸಿ ದಿನೇಶ್, ಎನ್ಆರ್ ರವಿಶಂಕರ್, ಸಿಎನ್ ಮೋಹನ್, ಎಚ್ ರವಿ, ಎಸ್ಡಿ ಸರೋಜಮ್ಮ, ಪುರ ಮಂಜುನಾಥ ಸೇರಿದಂತೆ ನೂರಾರು ವಕೀಲರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಇದೇ ಸಂದರ್ಭದಲ್ಲಿ ದ್ವಿತೀಯ ಪಿಯುಸಿ ಹಾಗೂ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿರುವ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು. ಬ್ಯೂರೋ ರಿಪೋರ್ಟ್ ಡಾಕ್ಟರ್ ಕೆಆರ್ ನೀಲಕಂಠ, ಎನ್ಕೆಎಸ್ ಟಿವಿ4, ಕೃಷ್ಣರಾಜಪೇಟೆ. ಇವತ್ತಿನ ನ್ಯಾಯಾಲಯ ಸ್ವಚ್ಛತೆಯಿಂದ ಇದೆ ಅಂದರೆ ಅದು ಸುಮಿತ್ರ ಮತ್ತು ಸೌಜನ್ಯರ ಕಾರಣಕರ್ತರು ಅಂತಕ್ಕಂಥದ್ದನ್ನು ತಮ್ಮ ಮುಂದೆ ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ಆಗಲ್ಲ ಅಂತ ಹೇಳಿ ಇನ್ನು ಯಾಕೆ ಪ್ರತಿ ವರ್ಷ ಅಂಬೇಡ್ಕರ್ ಜಯಂತಿ, ಬಸವ ಜಯಂತಿ ಮಾಡ್ತಾರೆ, ಒಂದ್ಸತಿ ಮಾಡ್ಬಿಟ್ಟು ಸುಮ್ಮನೆ ಇರಬಾರ್ದ ಅನ್ನೋ ಒಂದು ಪ್ರಶ್ನೆ ಇದೆ. ನಾವುಗಳು ಇಲ್ಲಿ ಸೇರಿರ್ತಕ್ಕಂಥ ಅಪ್ಪ ಅಮ್ಮ ಎಲ್ಲ ತೀರೋಗಿರ್ತಾರೆ, ಕೆಲವರಿಗಿದ್ದಾರೆ. ಆದರೂ ವರ್ಷಕ್ಕೊಂದ್ಸರಿ ಎಡೆ ಇಡ್ತೀವಿ. ಯಾಕೆ ಎಡೆ ಇಡ್ತೀವಿ? ನಮ್ಮಪ್ಪ ಅಮ್ಮನ ಕೈ ಮುಗಿದು, ಅಪ್ಪ ನೀನು ನನ್ನನ್ನು ಹುಟ್ಟಿಸಿದ್ದಿ, ಬೆಳೆಸಿದ್ದಿ, ಓದಿಸಿದ್ದಿ, ಬದುಕ್ತಾ ಇದ್ದೀನಿ, ನಿನ್ನಿಂದ ನಾನು ಈ ರೀತಿ ಇದ್ದೀನಿ,
ಅದರಿಂದ ನಿನಗೊಂದು ನಮಸ್ಕಾರ ಅಂತ ಹೇಳಿ ಪ್ರತಿ ವರ್ಷ ಒಂದು ನಮಸ್ಕಾರವನ್ನು ಮಾಡ್ತೀವಿ ನಮ್ಮ ಅಪ್ಪ ಅಮ್ಮಂದಿರಿಗೆ. ಅದು ನಮ್ಮನೆ ಮಟ್ಟಕ್ಕಾಯಿತು. ಆದರೆ ಸಮಾಜದ ಮಟ್ಟಕ್ಕೆ ಬಸವಣ್ಣ ಅಂಬೇಡ್ಕರ್ ಅವರು ನಾವು ಮನೆಗೆ ಹೆಂಗೆ ನಮಗೆ ಒಳ್ಳೇದು ಮಾಡಪ್ಪ ಅಂತ ಕೇಳಿಕೊಂಡು ಈ ಮಹನೀಯರು ಇಡೀ ಸಮಾಜಕ್ಕೆ ಒಳ್ಳೆಯದು ಮಾಡಿರ್ತಕ್ಕಂಥವ್ರು. ಆದ್ದರಿಂದ ನಾವು ಸಹ ನಮ್ಮ ಅಪ್ಪ ಅಮ್ಮನಿಗೆ ನಮಸ್ಕಾರ ಮಾಡ್ದಂಗೆ ಇವರಿಗೆ ಇಡೀ ಸಮಾಜದ ಜನ ನಮಸ್ಕಾರ ಮಾಡಬೇಕು. ಇದು ಪ್ರತಿ ವರ್ಷ ಬಂದಂಥ ಯುವಜನಾಂಗಕ್ಕೆ ಹೊಸಬರಿಗೆ ಇಂಥವ್ರು ಇದ್ರಪ್ಪ, ಇವರಿಂದ ನಮ್ಮ ಸಮಾಜಕ್ಕೆ ಅನುಕೂಲ ಆಯಿತು, ಆದ್ದರಿಂದ ಇವ್ರ ಬಗ್ಗೆ ನೀವು ಸಹ ತಿಳ್ಕೊಳ್ಳಿ, ಮುಂದೆನೂ ಸಹ ಇನ್ನೊಬ್ಬರಿಗೆ ಹೇಳಿ ಇವರ ಬಗ್ಗೆ ಜಯಂತಿಗಳನ್ನ ಮಾಡ್ತಾಯಿದ್ದೀವಿ. ಅದರಿಂದ ಈ ಜಯಂತಿಗಳು ಆಗಲೇಬೇಕು ಅಂತ ಹೇಳಿ, ಇನ್ನು ಬಸವಣ್ಣವ್ರ ಬಗ್ಗೆ ನಾನು ಹೇಳಿದೆ, ಮುಂಚೆ ಹೇಳಬೇಕಾಗಿಲ್ಲ. ಅವ್ರು ಹೇಳ್ತಾಯಿದ್ರು, ಇವ್ನು ನಮ್ಮನು, ಅವ್ನು ನಮ್ಮನ್ನಲ್ಲ, ನಾವು ನಮ್ಮನ್ನಲ್ಲ, ಬಿಡ್ಲ ಅವ್ನು ನಮ್ಮನ್ನಲ್ಲಕ್ಕಲ್ಲ, ಇವ್ನು ನಮ್ಮನ್ನ ಕಾಲ ಕರೀಲ ಮಾತಾಡಿಸ್ಲ. ಇಷ್ಟು ವರ್ಷ ಆದರೂ ಇನ್ನೂ ಹೋಗ್ತಾನೆ ಇಲ್ಲ. ಇದು ಒಂದು ನಾವಿಲ್ಲಿ ತಿಳ್ಕೋಬೇಕು, 12ನೇ ಶತಮಾನದಲ್ಲಿ ಬಸವಣ್ಣವರಿದ್ದಾಗಲೇ ಅವರು ಜಾತಿ ವ್ಯವಸ್ಥೆ ಹೋಗಬೇಕು ಅಂತ ಮಾಡಿದರು. ಆಗ ಸುತ್ತ ತುಂಬಿಕೊಂಡಿದ್ರು, ತುಂಬ ಇತ್ತಾಗ ಜಾತಿ, ಒಂದು ಸಂಸ್ಕಾರಗಳು, ಸಂಸ್ಕೃತಿ ಬೇರೆ ಬೇರೆ ಇತ್ತು. ಮುಟ್ಟಿಸ್ಕೊಳಂಗಿರಲಿಲ್ಲ. ನೀರು ಬಾವಿನಲ್ಲಿ ತಗೊಂಡು ಸ್ನಾನ ಮಾಡೋಂಗಿರಲಿಲ್ಲ. ದೂರ 1-3 ಅಡಿ ದೂರ ಹೋಗ್ಬೇಕಾಯ್ತು. ಅಂಥ ಕಾಲದಲ್ಲೇ ಬಸವಣ್ಣವರು ಒಗ್ಗಟ್ಟಾಗ್ರಪ್ಪ ಜಾತಿ ಬೇಡಪ್ಪ ಅಂತ ಹೇಳ್ಬೇಕಾರೆ ಎಷ್ಟು ಧೈರ್ಯ ಇತ್ತು ಅವರಿಗೆ, ಎಷ್ಟು ಯಾರು ಏನು ಮಾಡ್ತಾರೆ ಅಂತ ಇತ್ತು. ಇವತ್ತು ಇನ್ನು ಬಾಯಿ ಬಿಟ್ಟು ಹೇಳ್ಬೇಕಾದ್ರೂ ಕಷ್ಟನಲ್ಲೂ ಅವನೇನೋ ಅಂದ್ಬಿಟ್ಟಂಗೆಲ್ಲ ಜಾತಿ ವಿಚಾರ ಮಾತಾಡಬೇಡ ಅಂತ ಈಗಲೂ ಇದೆ. ಅದು ಅವತ್ತು ಧೈರ್ಯವಾಗಿ ಸಮಾಜದಲ್ಲಿ ಎದುರಿಸ್ಕೊಂಡು ನಮ್ಮ ಅಸ್ವಸ್ಥತೆ ತೊಡಗಿಸಿದ್ರು, ಜಾತಿ ತೊಡಗಕ್ಕೆ ಹೇಳಿದ್ರು. ಅವ್ರ ಕೊನೆಗೆ ತಮಗೆಲ್ಲ ಗೊತ್ತು ಅವ್ರು ಯಾವ ರೀತಿ ಕೊನೆಗೆ ಅವರ ಅಂತ್ಯ ಆಯಿತು ಅಂತ. ಅದನ್ನು ಮತ್ತೆ ಪ್ರಸ್ತಾಪ ಮಾಡೋದು ಬೇಡ. ಅಂದಮೇಲೆ ನಾವು ಅದಕ್ಕೆ ಅವರೆಲ್ಲನೂ ನಾವು ಏನು ಮಾಡಬೇಕು, ಏನು ಮಾಡಿದರು ಎಲ್ಲನೂ ಹೇಳಿದರು. ಬಟ್ ಅದಕ್ಕೆ ನನ್ನದೊಂದು ಚಿಕ್ಕದೊಂದು ಒಂದು ಮಾತನಾಡೋದಕ್ಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ ಬಿಫೋರ್ ಐ ಫರ್ಗಾಟ್, ನಾನು KNN ಹೇಳಿದ್ದಕ್ಕೆ ನಾನೊಂದು ಸೇರಿಸ್ತೀನಿ. ಅವ್ರು ಹೇಳಿದ್ರು ಏನು P1 ವಾಟರ್ ಕೊಡ್ತಾ ಇರಲಿಲ್ಲ ಅಂತ. ಆ ಒಂದು ಚಾಪ್ಟರ್ನ ಡಾಕ್ಟರ್ BR ಅಂಬೇಡ್ಕರ್ ಅವರು ವೆಯ್ಟಿಂಗ್ ಫಾರ್ ಎ ವೀಸಾ ಅನ್ನತಕ್ಕಂಥ ಒಂದು ಬುಕ್ಸ್ನಲ್ಲಿ ನೋ P1 ನೋ ವಾಟರ್ ಅಂತ ಒಂದು ಚಾಪ್ಟರ್ನಲ್ಲಿ ಅದನ್ನ ಡಿಸ್ಕಸ್ ಮಾಡ್ತಾರೆ. ಯಾವ ಥರ ಡಿಸ್ಕ್ರಿಮಿನೇಷನ್ ಇತ್ತು ಆಗಿನ ಕಾಲದಲ್ಲಿ, ಅದನ್ನು ನಾನು ಹೇಗೆ ಎದುರಿಸಿದೆ ಅನ್ನೋವಂಥ ಒಂದು ಸಂದರ್ಭದಲ್ಲಿ ವೆಯ್ಟಿಂಗ್ ಫಾರ್ ಎ ವೀಸಾ ಅಂತಕ್ಕಂಥ ಬುಕ್ಸ್ನಲ್ಲಿ ಅದನ್ನು ಅವರು ಹೇಳ್ತಕ್ಕಂಥದ್ದು. ಮೊದಲನೇದಾಗಿ ಬಸವಣ್ಣರ ಬಗ್ಗೆ ಹೇಳ್ಬೇಕಂತಂದರೆ, ಅವರು ಯಾಕೆ ಈ ಒಂದು ಡಿಸ್ಕ್ರಿಮಿನೇಷನ್ ಮತ್ತು ಸಮಾಜದ ಒಳಿತಿಗಾಗಿ ಏನು ಹೋರಾಟದ ಮನೋಭಾವನೆಯನ್ನು ಬೆಳೆಸ್ಕೊಂಡ್ರು ಅನ್ನೋದಕ್ಕೆ ಮೊದಲನೇದಾಗಿ ಅವ್ರಿಗೆ ಜನಿವಾರ ಹಾಕೋದಕ್ಕೆ ಬಂದಂಥ ಸಂದರ್ಭದಲ್ಲಿ ಅವರು ಇಲ್ಲ ನನಗೆ ಬೇಡ, ನನ್ನ ಸಹೋದರಿಗೆ ಹಾಕಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ಇಲ್ಲ ಹೆಣ್ಮಕ್ಳಿಗೆ ಇದನ್ನು ಹಾಕಬಾರ್ದು ಅಂತ ಹೇಳಿದಾಗ ಯಾಕೆ ಹಾಕಬಾರ್ದು ಅನ್ನೋದೊಂದು ಕ್ವಶನ್ ಮಾರ್ಕ್ನ ಇಟ್ಕೊಂಡು ಹಲವಾರು ಹೋರಾಟಗಳನ್ನು ಮಾಡಿ ಸಮಾಜದಲ್ಲಿ ಹೆಣ್ಣು ಮಕ್ಕಳಿಗೂ ಸಹ ಒಂದು ಸಮಾನಾಂತರವಾಗಿ ಸೇರಬೇಕು ಅನ್ನೋ ಒಂದು ಕಾರಣದಿಂದ ಅದು ಅವರು ಕೂಡ ಸಮನಾಗಿ ನಮ್ಮ ಭಾರತ ದೇಶದಲ್ಲಿ ಇರಬೇಕು, ಸಮಾಜದಲ್ಲಿ ಬೆಳಿಬೇಕು ಅನ್ನೋ ಉದ್ದೇಶದಿಂದ ಹೋರಾಟವನ್ನು ಪ್ರಾರಂಭ ಮಾಡಿ ಒಂದು ಅನುಭವ ಮಂಟಪವನ್ನು ನಮ್ಮ GRA ಸಾಹೇಬ್ರು ಹೇಳ್ದಂಗೆ ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಿ ಆವಾಗಲೇ 12ನೇ ಶತಮಾನದಲ್ಲೇ ಪ್ರಜಾಪ್ರಭುತ್ವಕ್ಕೆ ಸಂಬಂಧಪಟ್ಟ ತತ್ವಗಳನ್ನು ಮತ್ತು ಅದರ ಸಿದ್ಧಾಂತಗಳನ್ನು ಯಾರ್ಯಾರು ನಮ್ಮ ಸಾಹಿತಿಗಳು ಇರ್ಬೋದು, ದೊಡ್ಡ ದೊಡ್ಡ ವಿದ್ವಾಂಸರು ಇರ್ಬೋದು, ಏನು ಅಲ್ಲಿ ಬರವಣಿಗೆಗಾರರು ಇರ್ಬೋದು, ಎಲ್ಲರೂ ಚರ್ಚೆ ಮಾಡಿ ನಿರ್ಧಾರವನ್ನು ತಗೊಳ್ಕೊಂಥದ್ದನ್ನು ಆವಾಗಲೇ ಸ್ಟಾರ್ಟ್ ಮಾಡಿದರು. ಅದರ ಬುನಾದಿಯಾಗಿಯೇ ನಾವು ಇವತ್ತು ಇಲ್ಲಿ ಕೂತ್ಕೊಂಡು ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅನ್ನೋದರಲ್ಲಿ ಏನು ಅತಿಶಕ್ತಿ ಏನಲ್ಲ. ಮೊದಲನೇದಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಆವಾಗಲೇ 2 ಪತ್ರಿಕೆಗಳನ್ನು ನಡೆಸ್ತಿರ್ಬೇಕಾದ್ರೇ, ಒಂದು ಮೂಕನಾಯಕ ಮತ್ತು ಬಹಿಷ್ಕೃತ ಭಾರತ ಎಂಬ 2 ಪತ್ರಿಕೆಗಳನ್ನು ನಡೆಸ್ತಿರ್ಬೇಕಾದ್ರೆ ನಮ್ಮಲ್ಲಿ ಚರ್ಚೆ ಶುರುವಾಗುತ್ತೆ. ಈಗ ಬ್ರಿಟಿಷರು ನಮಗೆ ಕೊಡ್ತಾರೆ, ಈ ಸ್ವತಂತ್ರ ಕೊಡ್ತಾರೆ, ನಾವು ಯಾರನ್ನು ನಾವು ಕಾನ್ಸ್ಟಿಟ್ಯೂಷನ್ ಬರೆಯೋದು, ನಮಗೆ ಒಂದು ಕಾನೂನು ಬೇಕಲ್ಲ, ನಮ್ಮನ್ನು ನಾವು ಆಳ್ಕೊಳ್ಳೋದಕ್ಕೆ ಕಾನೂನು ಬೇಕು, ನಾವು ಯಾವ ಥರ ನಾವು ಅದನ್ನು ರೂಢಿಸ್ಕೋಬೇಕು ಅಂತೇಳಿ ನಮ್ಮಲ್ಲಿ ಒಂದು ಆಗ ಇದ್ದಂಥ ವಿದ್ವಾಂಸರಲ್ಲಿ ಚರ್ಚೆ ಸ್ಟಾರ್ಟ್ ಆದಂಥ ಸಂದರ್ಭದಲ್ಲಿ ಲಾರ್ಡ್ ಜೆನ್ನಿಂಗ್ಸ್ ಹತ್ರ ಹೋಗ್ತಾರೆ. ಲಾರ್ಡ್ ಜೆನ್ನಿಂಗ್ಸ್ ಹತ್ರ ಹೋದಾಗ ಅವ್ರು ಹೇಳ್ತಾರೆ, ಇಲ್ಲ ನಾವು ನಿಮ್ಮಲ್ಲಿ ಹಲವಾರು ನೈತಿಕತೆ
ಸಾಮಾಜಿಕತೆ, ಜಾತೀಯತೆ ಮತ್ತು ಪರಿಸರ ವೈವಿಧ್ಯತೆ ಇದೆ. ನಮ್ಮ ಕಲ್ಚರೇ ಬೇರೆ, ನಿಮ್ಮ ಕಲ್ಚರೇ ಬೇರೆ. ನಾವು ಅಲ್ಲಿ ಬಂದು ಇದನ್ನು ಮಾಡೋಕ್ಕಾಗೋದಿಲ್ಲ. ಬಟ್ ನಿಮ್ಮಲ್ಲಿ ಒಬ್ಬರಿದ್ದಾರೆ, ನೀವು ಅವ್ರನ್ನೇ ಅಪ್ರೋಚ್ ಆಗಿ ಅಂತೇಳಿ ಡಾಕ್ಟರ್ B.R. ಅಂಬೇಡ್ಕರ್ನ ಅಪ್ರೋಚ್ ಆಗ್ತಾರೆ. ಅದರಲ್ಲಿ ಎಲೆಕ್ಷನ್ ನಡೀತದೆ. ಎಲೆಕ್ಷನಲ್ಲಿ ಅಂಬೇಡ್ಕರ್ ಸಾಹೇಬರು ಗೆದ್ದು ಕಮಿಟಿಯಲ್ಲಿ ಕರಡು ಸಮಿತಿಯ ಅಧ್ಯಕ್ಷರಾಗ್ತಾರೆ. ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ಅವರು ಕಾನ್ಸ್ಟಿಟ್ಯೂಷನ್ನ ಪ್ರೆಸೆಂಟ್ ಮಾಡಿದಾಗ 6 ಜನ ಏನು ಇತರ ಸದಸ್ಯರು ಇರ್ತಾರೋ ಅವರು ಇತರ ಸದಸ್ಯರು ಕಾರಣಾಂತರಗಳಿಂದ ಇಬ್ಬರು ಇಲ್ಲಿಗೆ ಹೊರಟೋಗ್ತಾರೆ, ಎಲ್ಲಿ ಫಾರಿನ್ಗೆ ಹೊರಟೋಗ್ತಾರೆ, ಇಬ್ಬರು ಸತ್ತೋಗ್ತಾರೆ. ಹಾಗಾಗಿ ಇವರೊಬ್ಬರೇ ಮುಂದಾಳತ್ವವನ್ನು ವಹಿಸಿ ನಾವು ಏನು ಇವತ್ತು ಕಾನೂನುಗಳನ್ನು ರೂಪಿಸ್ತಾ ಇದ್ದೇವೋ ಆ ಕಾನೂನನ್ನು ಆವಾಗಲೇ ತಮ್ಮ ಬಿಟ್ಟಾಗ ಅಲ್ಲಿ ಸಂಸತ್ತಲ್ಲಿ ಚರ್ಚೆ ಸ್ಟಾರ್ಟ್ ಆದಾಗ ಅವರು ಉತ್ತರ ಕೊಡೋದನ್ನು ಸುಮಾರು 20,000 ಪುಟಗಳಲ್ಲಿ ಈಗ ಅದನ್ನು ಪ್ರಿಂಟ್ ಮಾಡಿಟ್ಟಿದ್ದಾರೆ. ಅಲ್ಲಿ ಏನು ಅಲ್ಲಿ ಇದ್ದಂಥ ವಿದ್ವಾಂಸರಿರ್ಬೋದು, ಅಲ್ಲಿದ್ದಂಥ ಜನಪ್ರತಿನಿಧಿಗಳಿರ್ಬೋದು, ಏನೇನು ಕ್ವಶನ್ಸ್ಗಳನ್ನ ಅಲ್ಲಿ ಕಾನ್ಸ್ಟಿಟ್ಯೂಷನ್ ಡಿಬೇಟಲ್ಲಿ ಏನು ಸ್ಟಾರ್ಟ್ ಆಯಿತೋ ಅದನ್ನು ಇವತ್ತು ಒಂದು ಪುಸ್ತಕ ರೂಪದಲ್ಲಿ ಇದ್ದಾರೆ. ಹಾಗಾಗಿ ಈಗ ನಾವು ಅದನ್ನು ಇಬ್ಬರು ಮಹಾನ್ ಭಾವರುಗಳ ಬಗ್ಗೆ ಈ 2 ನಿಮಿಷ 10 ನಿಮಿಷದಲ್ಲಿ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂತಂದರೆ ಸುಮಾರು ಕಡೆ ಡಾಕ್ಟರ್ B.R. ಅಂಬೇಡ್ಕರ್ ಸ್ಟಡೀಸ್ ಅಂತಲೇ ಓಪನ್ ಮಾಡಿಬಿಟ್ಟಿದ್ದಾರೆ. ಅದನ್ನು 2 ವರ್ಷ 3 ವರ್ಷ ಓದೋಂಥದ್ದಿದೆ. ಆ ಕಾರಣದಿಂದ ಈಗ ಸಾಹೇಬ್ರು ಹೇಳಿದ್ರು, ಯಾಕೆ ನಾವು ಈ ಥರ ಆಚರಣೆಗಳನ್ನು ಸ್ವತಂತ್ರ ಅಸ್ತಿತ್ವವನ್ನು ಪಡೆದಿದೆ. ಅಲ್ಲಿಂದ ಇಲ್ಲಿವರೆಗೆ 75 ವರ್ಷಗಳ ಸುದೀರ್ಘ ನಡಿಗೆಯನ್ನು ಅವಲೋಕನ ಮಾಡಿದ್ರೆ, ತಿರುಗಿ ನೋಡಿದ್ರೆ ನಮಗೆ ಈ ದೇಶದಲ್ಲಿ ನಿಜವಾಗಿಯೂ ತಳವೂರಬೇಕಾಗಿದ್ದ ನೆಲೆ ಪಡಿಬೇಕಾಗಿದ್ದ ಪ್ರತಿ ವ್ಯಕ್ತಿಯಲ್ಲಿ, ಪ್ರತಿ ಮನೆಯಲ್ಲಿ, ಪ್ರತಿ ನೆರೆಮನೆಗಳಲ್ಲಿ ಅಥವಾ ನೆರೆ ಗ್ರಾಮಗಳಲ್ಲಿ, ನೆರೆ ರಾಜ್ಯಗಳಲ್ಲಿ, ನೆರೆ ದೇಶಗಳಲ್ಲಿ ಏನು ಒಂದು ವಿಶ್ವವ್ಯಾಪಿಯಾಗಿ ಬೆಳಿಬೇಕಾಗಿದ್ದಂಥ ಪ್ರೀತಿ ಮತ್ತು ನಿರ್ಭೀತಿಯ ವಾತಾವರಣ ಇದೆಯಾ? ನಾವು ಸ್ವತಂತ್ರವಾಗಿ ಆಲೋಚನೆ ಮಾಡೋಕ್ಕೆ ಸಾಧ್ಯ ಇದೆಯಾ? ಸ್ವತಂತ್ರವಾಗಿ ವರ್ತಿಸೋಕ್ಕೆ ಸಾಮಾಜಿಕವಾಗಿ ಸಾಧ್ಯ ಇದೆಯಾ? ಸ್ವತಂತ್ರವಾದ ಒಂದು ಒಡನಾಟಗಳನ್ನು, ಸಂಬಂಧಗಳನ್ನು ಬಳಸ್ಕೊಳ್ಳಿಕ್ಕೆ ಸಾಧ್ಯ ಇದೆಯಾ ಅನ್ನುವಂಥ ಒಂದು ಪ್ರಶ್ನೆಯನ್ನು ಹಾಕ್ಕೊಂಡ್ರೆ ಅದು ಸಾಧ್ಯ ಆಗ್ತಾ ಇಲ್ಲ. ಇವತ್ತಂತೂ ಪ್ರೀತಿ ಮತ್ತು ನಿರ್ಭೀತಿಯ ವಾತಾವರಣ, ಭಯವಿಲ್ಲದ ವಾತಾವರಣವನ್ನು, ಪ್ರೀತಿಯ ವಾತಾವರಣವನ್ನು ಸಮಾಜದ ನಡುವೆ, ವ್ಯಕ್ತಿಗಳ ನಡುವೆ, ಕುಟುಂಬಗಳ ನಡುವೆ, ಈವನ್ ಒಂದೇ ಕುಟುಂಬದೊಳಗೆ ಆ ಒಂದು ಪ್ರೀತಿಯ ವಾತಾವರಣವನ್ನು ನಾವು ದಾಳಿ ಮಾಡ್ತಾ ಇದ್ದೀವಿ, ಅದನ್ನು ಕೊಲ್ತಾ ಇದ್ದೀವಿ. ಬುದ್ಧ, ಅಂಬೇಡ್ಕರ್ 1980 ಹಿಂದಕ್ಕೆ ಅಂಬೇಡ್ಕರ್ ಜಯಂತಿಯನ್ನು ಆಚರಿಸ್ತಿದ್ವಾ ಅಂತ ಅಂದರೆ ಇರಲಿಲ್ಲ. ಅಂಥ ವಾತಾವರಣ ಇರಲಿಲ್ಲ. ಅಂಥ ವಾತಾವರಣವನ್ನು ಚಳುವಳಿಗಳು, ಹೋರಾಟಗಳು ನಿರ್ಮಿಸಿದ್ವು. 90 ಹಿಂದಕ್ಕೆ ಬಸವಣ್ಣನ ಜಯಂತಿಯನ್ನು ಆಚರಿಸ್ತಿದ್ವಾ ಅಂತ ಅಂದರೆ ಇರಲಿಲ್ಲ. ನಾನು ಹಾಸನದಲ್ಲಿದ್ದಾಗ ಬಸವ ಜಯಂತಿಗೆ ಸಂಬಂಧವಾಗಿ ಮೊದಲ ಬಾರಿಗೆ ಒಂದು ಪತ್ರಿಕಾ ಪ್ರಕಟಣೆ ಮಾಡಿದ್ವಿ, ಬಸವ ಜಯಂತಿಯ ಶುಭಾಶಯಗಳು ಅಂತ. ಅದಕ್ಕೆ ನಮ್ಮ ಒಬ್ಬ ಶ್ರೇಷ್ಠ ಕಲಾವಿದರು ತಕರಾರು ಮಾಡಿದ್ರೆ, ಏನಯ್ಯ ನಿನಗೆ ಬುದ್ಧಿ ನೆಟ್ಟಗಿದೆಯಾ ಅಂತ. ಬಸವ ಜಯಂತಿ ಅಂದರೆ ದನಗಳ ಒಂದು ಗೌರವದ ಆಚರಣೆ, ಅದರ ನೆನಪಿಗೆ ಇರುವಂಥದ್ದು ಅಂತ. ಇಲ್ಲ, ಆ ಥರ ಅಲ್ಲ ಅದು. ಕಲಾವಿದರೆ ನೀವು ಕೇಳಿ, ಇದು ಬಸವ ಜಯಂತಿ ಅಂದರೆ ಅಣ್ಣ ಬಸವಣ್ಣನನ್ನು ನೆನಪಿಸ್ಕೊಳ್ಳುವಂಥ ದಿನ. ಹಂಗಾಗಿ ನಾವು ಅದನ್ನು ಮಾಡಬೇಕು ಅಂತ.